ಎಲ್ರಿಗೂ ನಮಸ್ಕಾರ. ಇಂದಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 18 ನೋಡೋಣ. ಯಾರು ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ ಒಂದು ಸರ್ತಿ ನೋಡಿಕೊಂಡು ಬನ್ನಿ. ಹಾಗಂದರೆ ನಿಮಗೆ ಸಂಪೂರ್ಣವಾಗಿ ಗರ್ಭ ಸಂಸ್ಕಾರದ ಬಗ್ಗೆ ಒಂದು ತಿಳುವಳಿಕೆ ಬರುತ್ತೆ. ಬನ್ನಿ ಈಗ ಅಧ್ಯಾಯ 18 ಶುರು ಮಾಡೋಣ. ಅಧ್ಯಾಯ 18 ಮೆಚ್ಚುಗೆ ಮತ್ತು ಕೃತಜ್ಞತೆಯ ಆಚರಣೆಗಳು. ಸಾತ್ವಿಕ ಮಕ್ಕಳ ಸೃಷ್ಟಿ ಭಾಗ 1. ಮಗುವಿಗೆ ನಾವು ಮೆಚ್ಚುಗೆ ಮತ್ತು ಕೃತಜ್ಞತೆಯ ಮೌಲ್ಯಗಳನ್ನು ನೀಡಬೇಕು. ಹೇಗೆ ನೀಡೋದು ಅಂದರೆ, ಅಂದರೆ ತಾಯಿ ಆದವಳು ಮೊದಲು ನನ್ನನ್ನು ತಾಯಿಯಾಗಿ ಆಯ್ಕೆ ಮಾಡಿದ ಮಗುವಿಗೆ ಮತ್ತು ನಿಮ್ಮ ಮಗುವನ್ನು ಹೊರಲು ಬೆಂಬಲಿಸುತ್ತಿರುವ ನಿಮ್ಮ ದೇಹಕ್ಕೆ, ನಿಮ್ಮ ಅಸ್ತಿತ್ವಕ್ಕೆ ಕಾರಣವಾಗಿರುವ ಗಾಳಿ, ನೀರು, ಬೆಳಕು, ಮಣ್ಣು, ಆಕಾಶ ಮತ್ತು ಪ್ರಾಕೃತಿಕ ಅಂಶಗಳಿಗೆ ನಾವು ಕೃತಜ್ಞರಾಗಿರಬೇಕು. ನಮ್ಮ ಜೀವನ ಇಷ್ಟು ಸುಗಮವಾಗಿ ನಡೀತಾ ಇರೋದಕ್ಕೆ ಸಾಗಿಸ್ತಾ ಇರೋ ಜನರಲ್ಲಿ ನಾವು ಕೃತಜ್ಞತೆಯ ಭಾವನೆಯನ್ನು ಹೊಂದಿರಬೇಕು. ಕಲೆಗಳು, ಸಮೃದ್ಧಿ, ಆರೋಗ್ಯ, ಮನೆ, ನಾವು ಬಯಸಿದ್ದನ್ನು ನಾವು ಪಡೆದಿದ್ದೇವೆ ಎನ್ನುವ ಒಂದು ಸಂತೋಷ ಭಾವನೆಯನ್ನು ಹೊಂದಿರಬೇಕು. ನಾವು ಏನನ್ನೂ ಬಯಸದೆಯೇ ಇಷ್ಟು ಸಿಕ್ಕಿದೆಯಲ್ಲ ಅನ್ನುವ ಒಂದು ಕೃತಜ್ಞತೆ ಭಾವನೆಯನ್ನು ನಾವು ದೇವರಲ್ಲಿ ಮತ್ತು ಪ್ರಕೃತಿಗೆ ಸಲ್ಲಿಸಿದರೆ ಆ ಭಾವನೆ ನಮ್ಮ ಮಗುವಿಗೂ ಸಹ ವರ್ಗಾವಣೆಯಾಗುತ್ತೆ. ಮಗುವು ತಾನು ಬರುವ ಈ ಜಗತ್ತಿನ ಪ್ರತಿಯೊಂದು ಒಳ್ಳೆಯದನ್ನು ಮೆಚ್ಚುವ ಸಂಸ್ಕೃತಿಯನ್ನು ನಾವು ಮಗುವಿನಲ್ಲಿ ಮೂಡಿಸಬೇಕು. ಇದಕ್ಕಾಗಿ ನಾವು ಪೋಷಕರಾದವರು ಪ್ರಶಂಸಿಸೋದನ್ನು ಪ್ರಾರಂಭಿಸಬೇಕು. ಕೃತಜ್ಞತೆಯನ್ನು ಧ್ಯಾನ ಅಂತಲೂ ಸಹ ಕರೀತಾರೆ. ಇದನ್ನು ನಾವು ಯಾವುದೇ ವಿಶೇಷ ವಿಧಾನದಲ್ಲಿಯೇ ಮಾಡಬೇಕು ಅನ್ನೋದೇನಿಲ್ಲ. ನಾವು ಎಲ್ಲಿ ಕೂತಿರ್ತೀವಿ ಅಲ್ಲೇ ತೆರೆದ ಕಣ್ಣುಗಳಲ್ಲಿಯೇ ಸಮಾಧಾನವಾಗಿ ಒಂದೇ ಸ್ಥಳದಲ್ಲಿ ಕೂತು ನಾವು ಪಡೆದಿರುವುದನ್ನು ಅಂದರೆ ಮನೆ, ಕುಟುಂಬ, ಪೋಷಕರು, ಸಂಪನ್ಮೂಲಗಳು, ನೀರು, ಆಹಾರ, ಶಿಕ್ಷಣ, ಭದ್ರತೆ, ಉತ್ತಮ ನೆರೆಹೊರೆಯವರು, ಉತ್ತಮ ಸಹೋದ್ಯೋಗಿಗಳು, ಸೌಲಭ್ಯಗಳು, ನಮಗೆ ಸಿಕ್ಕಿರುವ ಸಹಾಯ, ಇದರೆಲ್ಲದರ ಬಗ್ಗೆ ನಾವು ಕೃತಜ್ಞತೆಯ ಭಾವನೆಯನ್ನು ಹೊಂದಿ ಸಮಾಧಾನವಾಗಿ ಯೋಚಿಸಿದ್ದೇ ಆದರೆ ಅದು ಸಹ ಧ್ಯಾನವೇ ಆಗಿರುತ್ತದೆ. ಎಲ್ಲ ಪಡೆದಿರುವುದಕ್ಕಾಗಿ ನಾವು ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು. ಆಗ ನಮ್ಮ ಮಗುವಿಗೂ ಸಹ ತನ್ನಲ್ಲಿಯೇ ಅದು ಮೂಡುತ್ತದೆ. ಎಲ್ಲ ಕೃಪೆಗಳನ್ನು ನಮ್ಮ ಗಮನಕ್ಕೆ ತಂದುಕೊಂಡು ಅವುಗಳಿಗೆ ನಾವು ಕೃತಜ್ಞರಾಗಬೇಕು. ಆ ಸಂಸ್ಕೃತಿಯನ್ನು ನಮ್ಮಲ್ಲಿ ಮೊದಲು ನಾವು ಬೆಳೆಸಿಕೊಳ್ಳಬೇಕು. ಅದು ಹೇಗೆ ಎಂದರೆ, ನಾವು ನಮ್ಮ ಜೀವನದಲ್ಲಿ ಬಯಸುವ ಆ ಅನುಗ್ರಹಗಳನ್ನು ಅಥವಾ ಇಚ್ಛೆಗಳನ್ನು ನಮ್ಮ ಗಮನಕ್ಕೆ ನಾವು ಮೊದಲು ತೆಗೆದುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಆದಂತಹ ಒಳ್ಳೆಯ ಬದಲಾವಣೆಗಳನ್ನು, ಒಳ್ಳೆಯ ಯೋಚನೆಗಳು, ಒಳ್ಳೆಯ ವಿಷಯಗಳು, ಸಂಗತಿಗಳು ಇರುತ್ತೆ. ಆ ಸಂಗತಿಗಳನ್ನು ನಾವು ನೆನಪಿಸಿಕೊಂಡು ಅದರಿಂದ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಯಿತು ಅನ್ನೋದನ್ನು ಆಸ್ವಾದಿಸಬೇಕು. ಆಗ ನಮ್ಮಲ್ಲಿ ಕೆಲವು ಆಹ್ಲಾದಕರ ಬದಲಾವಣೆಗಳು ಸಂಭವಿಸುತ್ತವೆ. ಆ ಅನುಭವವನ್ನು ಆಸ್ವಾದಿಸಿ ದೇವರಿಗೆ ಹೃದಯದಿಂದ ಧನ್ಯವಾದಗಳನ್ನು ನೀಡುವ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಬಹುದು. ಈ ರೀತಿಯಾಗಿ ನಾವು ಮಾಡುವುದರಿಂದ ಇನ್ನೂ ಹೆಚ್ಚು ಕೃಪೆಗೆ ನಾವು ಪಾತ್ರರಾಗುತ್ತೇವೆ. ಈ ರೀತಿಯಾಗಿ ನಾವು ಮಾಡುವುದರಿಂದ ನಮಗೆ ಎಷ್ಟು ಒಳ್ಳೆಯ ಅನುಭವವಾಗುತ್ತದೆ ಎಂದರೆ, ದೇವರು ನನಗೆ ಎಷ್ಟೊಂದು ಕೊಟ್ಟಿದ್ದಾನೆ ಎನ್ನುವ ಭಾವನೆ ಬೆಳೆಯುತ್ತದೆ. ನಮಗೆ ಏನೂ ಇಲ್ಲ, ಕಷ್ಟ ಇದೆ, ಅವರು ಹಾಗೆ ಇವರೇ ಹಾಗೆ ಅನ್ನುವ ಭಾವನೆ ಹೊರಟು ಹೋಗಿ ದೇವರು ಎಷ್ಟು ಕೊಟ್ಟಿದ್ದಾನೆ, ಅದಕ್ಕಾಗಿ ನೀವು ಈವರೆಗೂ ದೇವರಿಗೆ ಧನ್ಯವಾದವನ್ನೇ ಹೇಳಿಲ್ಲ, ನಾನು ಧನ್ಯವಾದವನ್ನು ಹೇಳಬೇಕು ಎನ್ನುವ ಭಾವನೆ ನಿಮ್ಮಲ್ಲಿ ಬರುತ್ತದೆ. ಕೊರತೆಯ ಭಾವನೆ ಹೋಗುತ್ತದೆ. ನಮ್ಮ ಭಾವನೆಯು ಸಹ ತಕ್ಷಣವೇ ಬದಲಾಗುತ್ತಾ ಪಾಸಿಟಿವ್ ಕಡೆಗೆ ಹೋಗುತ್ತದೆ. ನಾವು ಎಷ್ಟೊಂದನ್ನು ಪಡೆದಿದ್ದೀವಿ ಅನ್ನುವುದು ನಮಗೆ ಅನುಭವವಾಗುತ್ತದೆ. ಇದರಿಂದ ನಾವು ನಮಗೆ ಬೇಕಾದುದನ್ನು ಅಯಸ್ಕಾಂತದಂತೆ ಎಳೆದುಕೊಳ್ಳುತ್ತೇವೆ, ಆಕರ್ಷಿಸಲು ಶುರು ಮಾಡುತ್ತೇವೆ. ನಾವು ಈ ರೀತಿಯಾಗಿ ಮಾಡುವಾಗ ನನ್ನ ಮಗುವು ಸಹ ನನ್ನ ಜೊತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ ಮತ್ತು ಕೃತಜ್ಞತೆಯನ್ನು ಅನುಭವಿಸುತ್ತಿದೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ದೇವರಿಗೆ ಎಂದು ನಾವು ಭಾವಿಸಿಕೊಳ್ಳಬೇಕು. ಆಗ ನಮ್ಮ ಧ್ವನಿಯಲ್ಲಿ ನಮ್ಮ ಮಗುವಿನ ಧ್ವನಿಯು ಕಂಡುಬರುತ್ತದೆ ಮತ್ತು ನಮ್ಮ ಭಾವನೆಯಲ್ಲಿ ಅದರ ಭಾವನೆಗಳು ಬೆರೆತು ಹೋಗುತ್ತವೆ. ಇಷ್ಟನ್ನು ಮಾಡುವುದರಿಂದ ನಾವು ನಮ್ಮ ಮಗುವಿಗೆ ಮೆಚ್ಚುಗೆ ಮತ್ತು ಕೃತಜ್ಞತೆಯ ಭಾವನೆಯನ್ನು ಹೊಂದುವಂತಹ ಸಂಸ್ಕೃತಿಯನ್ನು ನಮ್ಮ ಹೊಟ್ಟೆಯಲ್ಲಿರುವಾಗಲೇ, ಭ್ರೂಣದಲ್ಲಿದ್ದಾಗಲೇ ಕಲಿಸಬಹುದು. ಅಧ್ಯಾಯ 19 ಮುಂದಿನ ವಿಡಿಯೋದಲ್ಲಿ ನೋಡೋಣ. ದಯೆ, ಕರುಣೆ ಮತ್ತು ಸರ್ವಮಂಗಳ ಸಂಸ್ಕಾರ. ಇದು ಅಧ್ಯಾಯ 19 ಟೈಟಲ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.